ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋ G86 ಪವರ್ ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನನ್ನು ₹1,000 ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ₹17,000 ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಸಾಲಿಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಯಾವುದೇ ಬ್ಯಾಕ್ ಕವರ್ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಇದ್ರ ಕೆಳಗಡೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಕೊನೆಯದಾಗಿ ಒಂದು USB Type-C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type-C ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ತುಂಬ ಸಾಲಿಡ್ ಬಿಲ್ಡು, ಪ್ರೀಮಿಯಂ ಲುಕ್ಕು, ಕೇವಲ 198 ಗ್ರಾಮ್ ವೆಯ್ಟ್ ಇದೆ, 8.65 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸು. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ಸ್ ಎಲ್ಲ ಯೂನಿಫಾರ್ಮ್ ಅಂತ ಅನ್ನಲ್ಲ, ಬಟ್ ತುಂಬ ಥಿನ್ ಬೆಸಲ್ಸನ್ನು ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಕ್ರೇಜಿ ವಿಷಯ. ಮತ್ತು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಫ್ರಂಟಲ್ಲಿ ಹಾಕಿಲ್ಲ, ನಾವೇ ಹಾಕೋಬೇಕಾಗತ್ತೆ. ಒಟ್ಟಿನಲ್ಲಿ ಫ್ರಂಟಿನ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಪ್ರೀಮಿಯಂ ವೀಗನ್ ಲೆದರ್ ಬ್ಯಾಕು, ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲರು, ಸಖತ್ ಯುನೀಕ್ ಆಗಿದೆ, ಡಿಫ್ರೆಂಟಾಗಿ ಕಾಣುತ್ತೆ. ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ ಹಿಂದೆ, ಡ್ಯೂಯಲ್ LED ಫ್ಲ್ಯಾಶು. ಈ ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. ಈ ಫ್ರೇಮ್ ಕೂಡ ಒಂದು ರೀತಿ ಯುನೀಕ್ ಆಗಿದೆ, ಡ್ಯೂಯಲ್ ಟೋನ್ ಫಿನಿಷನ್ನು ಹೊಂದಿರುವಂಥ ಫ್ರೇಮು. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟನ್ನು ಕೊಟ್ಟಿದ್ದಾರೆ. ಒಂದು ಸಿಮ್, ಒಂದು SD ಕಾರ್ಡ್ ಅಥವಾ 2 ಸಿಮ್ಮನ್ನು ಹಾಕೊಬೋದು. ಮತ್ತು ಈ ಫೋನಲ್ಲಿ IP68 ಮತ್ತು IP69 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ಜೊತೆಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಹ ಈ ಒಂದು ಫೋನಿಗೆ ಕೊಟ್ಟಿದ್ದಾರೆ. ಮತ್ತು ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 3 ಡಿಫ್ರೆಂಟ್ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲರ್ನಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದ ನೀವು ಪರ್ಚೇಸ್ ಮಾಡ್ಬೋದು. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನು ಬಿಲ್ಡ್ ಕ್ವಾಲಿಟಿಯಲ್ಲಿ, ಲುಕ್ಕಲ್ಲಿ ಸಖತ್ ಪ್ರೀಮಿಯಮ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.67 ಇಂಚಿನ 1.5K ರೆಸೊಲ್ಯೂಷನ್ನ ಹೊಂದಿರುವಂಥ POLED ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಇದು 120 ಹರ್ಟ್ಸ್ನ ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, 10-bit ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ. 4500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್, ಬಿಸಿಲಿಗೆ ಹೋದ್ರೂ ಸಹ ಹೆವಿ ಬ್ರೈಟಾಗಿ ಕಾಣುತ್ತೆ. ಮತ್ತು 100% DCI P3 ಕಲರ್ ಗಾಮೆಟ್ ಇದೆ. ಸೊ ಕಲರ್ಸ್ ಎಲ್ಲ ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಆಗಿರುತ್ತೆ, ತುಂಬ ವಿವಿಡ್ ಆಗಿರುತ್ತೆ. ಆಯಿತಾ, PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಇವರು SGS ಅವ್ರದ್ದು ಕೆಲವೊಂದು ಕಂಫರ್ಟ್ ಇಂದು ಸರ್ಟಿಫಿಕೇಶನ್ ಎಲ್ಲ ಮಾಡಿಸಿದೆ. ಒಟ್ಟಿನಲ್ಲಿ ವೆಟ್ ಟಚ್ ಸಹ ನಮಗೆ ಈ ಒಂದು ಫೋನಲ್ಲಿ ಸಿಗ್ತದೆ. ಕೈ ಒದ್ದಾಗಿದ್ರು ಸಹ ಈ ಒಂದು ಫೋನನ್ನು ಯೂಸ್ ಮಾಡಬಹುದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನು ಒಂದೇ ಒಂದು ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB ರ್ಯಾಮು, 128GB ಸ್ಟೋರೇಜು. ಇದರಲ್ಲಿ ನಮಗೆ ಎಕ್ಸ್ಪ್ಯಾಂಡಬಲ್ ರ್ಯಾಮ್ ಸಹ ಸಿಗ್ತಾ ಇದೆ. ಅಪ್ ಟು 24GB ತನಕ ಸ್ಟೋರೇಜನ್ನೇ ಅವಶ್ಯಕತೆ ಇದ್ದರೆ ರ್ಯಾಮ್ ರೀತಿ ಯೂಸ್ ಮಾಡಿಕೊಡುತ್ತೆ. ರ್ಯಾಮ್ ಬೂಸ್ಟ್ 3.0 ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ ನಮಗೆ LPDDR4X ರ್ಯಾಮ್ ಸಿಗ್ತದೆ ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ಗೆ 17,000ಕ್ಕೆ ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಪ್ರೈಸ್ ರೇಂಜಿಗೆ ಹೆವಿ ಪವರ್ಫುಲ್ ಆಗಿರುವಂಥ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7400 ಪ್ರೊಸೆಸರ್ ಕೊಟ್ಟಿದ್ದಾರೆ. 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ನಾವು ಒಂದೊಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 6,83,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಒಳ್ಳೆ ರೇಟಿಂಗ್ ಅಂತ ಅನ್ಬೋದು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ಬ್ಯಾಟ್ರಿ ಡ್ರೈನ್ ಬರೀ 3% ಆಗಿದ್ದು, ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 40 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಇದು ಅಷ್ಟೊಂದೇನು ಹೀಟ್ ಆಗಲ್ಲ. ಇನ್ನು ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ನಮಗೆ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ಕೆಲವೊಂದು ಇಂಟೆನ್ಸಿವ್ ಗೇಮ್ ಪ್ಲೇ ಟೈಮಲ್ಲಿ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಪರ್ಫಾರ್ಮೆನ್ಸ್ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP f1.88 ಅಪರ್ಚರ್ನ ಹೊಂದಿರುವಂಥ ಸೋನಿ LYT 600 ಸೆನ್ಸರ್. ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ ಮತ್ತು 2x ಇನ್ ಸೆನ್ಸಾರ್ ಲಾಸ್ಲೆಸ್ ಝೂಮ್ ಅನ್ನು ಸಹ ಇದು ಮಾಡುತ್ತೆ. ಇದು ತೆಗೆಯುವಂಥ ಫೋಟೋ ಈ ಪ್ರೈಸ್ ರೇಂಜ್ಗೆ ಇಂಪ್ರೆಸಿವ್ ಆಗಿದೆ. ಲೋ ಲೈಟಲ್ಲೂ ಕೂಡ ತುಂಬ ಒಳ್ಳೆಯ ಔಟ್ಪುಟ್ ಅನ್ನು ಕೊಡುತ್ತೆ. ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ OIS ಇರೋದ್ರಿಂದ ಲಾಂಗ್ ಎಕ್ಸ್ಪೋಜರ್ ಶಾಟ್ ತೆಗೆದಾಗ ತುಂಬ ಕ್ರಿಸ್ಪ್ ಆಗಿ ಔಟ್ಪುಟ್ ಸಿಗುತ್ತೆ. ತುಂಬ ಪ್ರೋಸೆಸ್ ಕೂಡ ಮಾಡುತ್ತೆ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಪ್ರೈಸ್ ರೇಂಜ್ಗೆ
ಸ್ಯಾಂಪಲ್ಸ್ ನನಗೆ ಇಂಪ್ರೆಸ್ ಮಾಡ್ತು. ಇನ್ನೊಂದು 8 ಮೆಗಾ ಪಿಕ್ಸೆಲ್ ಇಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಆ ಸ್ಯಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಮ್ಯಾಕ್ರೋ ಒಂದು ಲೆವೆಲಿಗೆ ಮ್ಯಾಕ್ರೋ ಶಾರ್ಟ್ಸನ್ನು ತೆಗೆಯುತ್ತೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 32 MP ಫ್ರಂಟ್ ಕ್ಯಾಮ್ರಾ, ಕ್ವಾಲಿಟಿ ಇದು ಕೂಡ ಚೆನ್ನಾಗಿದೆ, ಹೆವಿ ವೈಡ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ನಮಗೆ ಡಿಫ್ರೆಂಟ್ ಫಿಲ್ಟರ್ಗಳು ಸಹ ಇದರಲ್ಲಿ ಸಿಗ್ತಾ ಇದೆ. ಹೈ ರೆಸ್ಸಲ್ಲಿ ನೀವು ಫೋಟೋ ಶೂಟ್ ಮಾಡ್ಬೋದು. ಪೋರ್ಟ್ರೇಟ್ ಶಾಟ್ಸ್ಗಳು ಕೂಡ ತುಂಬ ನ್ಯಾಚುರಲ್ ಬೊಕೆ ಕೊಡುತ್ತೆ ಅಂತ ಅನ್ನಿಸ್ತು. ಪನೋರಮಾ, ನೈಟ್ ವಿಷನ್ ಆಪ್ಷನ್ ಎಲ್ಲ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಸ್ಕ್ಯಾನ್ ಆಪ್ಷನ್ ಇದೆ ಆಯಿತಾ. ಸೊ ಇದು ಪವರ್ಡ್ ಬೈ ಅಡೋಬ್ ಸ್ಕ್ಯಾನು. ನಿಮಗೆ ಕ್ವಾಲಿಟಿ ಔಟ್ಪುಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಟಿಲ್ಟ್ ಶಿಫ್ಟ್ ಆಪ್ಷನ್ ಎಲ್ಲ ಸಿಗ್ತಾ ಇದೆ. ಮತ್ತು ಈ ಫೋನ್ಲಿರುವಂಥ 3ಕ್ಕೆ 3 ಕ್ಯಾಮ್ರಾಗಳು ಸಹ, ಹಿಂದ್ಗಡೆ ಇರುವಂಥ 2 ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ ನಿಮಗೆ 4K 30 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೂಪರ್ ವಿಷಯ. ಶಾರ್ಟ್ಸ್ಗಳು ತುಂಬ ಸ್ಟೇಬಲ್ ಆಗಿ ನಮಗೆ ಸಿಗ್ತಾ ಇದೆ. ಮತ್ತು ಇದರಲ್ಲಿ ಕೆಲವೊಂದು AI ಫೀಚರ್ಗಳು ಕೂಡ ಸಿಗ್ತಾ ಇದೆ. ಇದು ಗೂಗಲ್ ಫೋಟೋಸ್ ಇರುವಂಥ ಕೆಲವೊಂದು AI ಫೀಚರು, ಮ್ಯಾಜಿಕ್ ಎಡಿಟರು, ಅನ್ಬ್ಲರು, ಎರೇಸಿಂಗ್ ಫೀಚರ್ ಎಲ್ಲ ಸಿಗ್ತಾ ಇದೆ. ಮತ್ತು AI ಮುಖಾಂತರ ಫೋಟೋಸನ್ನು ಎನಾನ್ಸ್ ಕೂಡ ಮಾಡಬಹುದು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತದೆ. ಈ ಪ್ರೈಸ್ ರೇಂಜ್ಗೆ ಕ್ರೇಜಿ ವಿಷಯ ಅಂತ ಅನ್ನಿಸ್ತು. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಸಿಗ್ತದೆ. ಮತ್ತು ಮೋಟೋ ಸೆಕ್ಯೂರ್ ಆಪ್ಷನ್ ಸಹ ಇದೆ. ಫ್ಯಾಮಿಲಿ ಸ್ಪೇಸ್, ನೀವು ನಿಮ್ಮ ಫ್ಯಾಮಿಲಿಯ ಕೆಲವೊಂದು ಡಿವೈಸ್ಗಳನ್ನು ಇಲ್ಲೇ ಕಂಟ್ರೋಲ್ ಕೂಡ ಮಾಡ್ಬೋದು. ಮತ್ತು ಸ್ಮಾರ್ಟ್ ಕನೆಕ್ಟ್ ಆಪ್ಷನ್ ಸಹ ಇದೆ. ಸೀಮ್ಲೆಸ್ ಆಗಿ ನಿಮ್ಮ ಲ್ಯಾಪ್ಟಾಪ್ಗೆ, ಡೆಸ್ಕ್ಟಾಪ್ಗೆ ನೀವು ಫೈಲ್ ಟ್ರಾನ್ಸ್ಫರ್ನ ಆರಾಮಾಗಿ ಈ ಒಂದು ಸ್ಮಾರ್ಟ್ ಕನೆಕ್ಟಿಂದ ಮಾಡ್ಬೋದು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 6720 mAh ಕೆಪಾಸಿಟಿ ಬ್ಯಾಟ್ರಿ. ಸೂಪರ್ ವಿಷಯ ಆಯಿತಾ. ಮೋಟೋದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಟ್ರಿ ಅಂತ ಬೇಕಾದ್ರೆ ಅನ್ಬೋದು. ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಟರ್ಬೋ ಪವರ್ ಚಾರ್ಜಿಂಗನ್ನು ಕೊಟ್ಟಿದ್ದಾರೆ. ಇನ್ನು OSಗೆ ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ ಹಲೋ UI ನಮಗೆ ಸಿಗ್ತಾರೆ. ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ಗಳಿದ್ದಾವೆ, ಅವನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಮತ್ತು ಮೋಟೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 1 ವರ್ಷಗಳ OS ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಅಟ್ಲೀಸ್ಟ್ ಒಂದು 2 ವರ್ಷ OS ಅಪ್ಡೇಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು AI ಫೀಚರಿಗೆ ಬಂತು ಅಂದರೆ ಸರ್ಕಲ್ ಟು ಸರ್ಚ್ ನಮಗೆ ಸಿಗ್ತಾ ಇದೆ. ಪರ್ಪ್ಲೆಕ್ಸಿಟಿ AI ಕೂಡ ಇದರಲ್ಲಿ ಸಿಗ್ತಾ ಇದೆ ಆಯಿತಾ. ಸೊ ಮೋಟೋದವರು ಪರ್ಪ್ಲೆಕ್ಸಿಟಿ ಅವ್ರ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಅದರಿಂದ ಮೋಟೋ ಎಲ್ಲ ಫೋನ್ಗಳಲ್ಲಿ ಒಂದು ಪರ್ಪ್ಲೆಕ್ಸಿಟಿ ನಮಗೆ ಸಿಗುತ್ತೆ. OS ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ. ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸು ಇಂಪ್ರೆಸ್ ಮಾಡ್ತು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕ್ಲಾರಿಟಿ ಸೂಪರ್ ಆಗಿದೆ, ಜೋರಾಗಿ ಕೇಳುತ್ತೆ. ಡಾಲ್ಬಿ ಅಟ್ಮೋಸ್ ಸ್ಪೀಕರು, ಹೈ ರೆಸ್ ಆಡಿಯೋನ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 6 ಇದೆ. ಸೂಪರ್ ವಿಷಯ. ಈ ಪ್ರೈಸ್ ರೇಂಜಿಗೆ ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಮತ್ತು 11 5G ಬ್ಯಾಂಡ್ಗಳು ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸನ್ನು ಕೊಟ್ಟಿದ್ದಾರೆ. ಇದಿಷ್ಟು ಈ ಫೋನ್ನ ಕೆಲವೊಂದು ಮೇನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಎಫೆಕ್ಟಿವ್ ಆಗಿ 17,000 ರೂಪಾಯಿಗೆ ಲಾಂಚ್ ಆಗಿದೆ. ಜೊತೆಗೆ ಜಿಯೋದು ಕೆಲವೊಂದು ಆಫರ್ ಎಲ್ಲ ಇದೆ. ರೀಚಾರ್ಜ್ ಮೇಲೆ 50 ರೂಪಾಯಿಂದು ಕೂಪನ್ ಎಲ್ಲ ಕೊಡ್ತಾ ಇದ್ದಾರೆ ಒಟ್ಟಿಗೆ. ಒಟ್ಟಿನಲ್ಲಿ ಈ ಬೆಲೆಗೆ ಇವ್ರು ಕೊಡ್ತಿರುವಂಥ ಸ್ಪೆಸಿಫಿಕೇಷನ್ ಆನ್ ಪೇಪರ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಈ ಫೋನ ಲುಕ್ಕು, ಡಿಸೈನು. ಫ್ರಂಟಲ್ಲಿ ಕ್ಲೋಸ್ ಟು ಯೂನಿಫಾರ್ಮ್ ಬೆಝಲ್ಲು, ಒಳ್ಳೆ ಡಿಸ್ಪ್ಲೇ ಕೊಟ್ಟಿದ್ದಾರೆ. ರ್ಯಾಮು ಸ್ಟೋರೇಜ್ ಓಕೆ ಅಂತೀನಿ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಟ್ರಿ ಕೂಡ ತುಂಬ ದೊಡ್ಡದಾಗಿದೆ. OS ತುಂಬ ಕ್ಲೀನ್ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸು. ನೋಡಿ, ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ಸು ಈ ಫೋನಲ್ಲಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ಒಂದು ಆಪ್ಷನಾಗಿ ಇಟ್ಕೊಬೋದು. ತುಂಬ ಜನ ಮೋಟೋದಲ್ಲಿ ಪ್ರಾಬ್ಲಮ್ ಫೇಸ್ ಮಾಡೋದು ಅವ್ರ ಸರ್ವಿಸ್ ಅಂತ ಅಂತಾರೆ. ಇತ್ತೀಚೆಗೆ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗ್ತದೆ, ಬಟ್ ಸ್ಟಿಲ್ ಇನ್ನೂ ಬೇಜಾನ್ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಒಟ್ಟಿನಲ್ಲಿ ಮೋಟೋದವರು ಕೊಡೋ ರೀತಿ ಫೀಚರ್ಸನ್ನು ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಬೆಲೆ ಕೊಡಲ್ಲ. ಇತ್ತೀಚೆಗಂತೂ ಹೆವಿ ಕಾಂಪಿಟೇಷನ್ ಇದೆ ಆಯಿತಾ. ಬೇಜಾನ್ ಫೋನ್ಗಳು, ಒಳ್ಳೊಳ್ಳೆ ಫೋನ್ಗಳು ಲಾಂಚ್ ಆಗ್ತದೆ. ಆಪ್ಷನ್ಗಳು ಬೇಜಾನ್ ಇದೆ ನಮಗೆ. ಒಟ್ಟಿನಲ್ಲಿ ನೀವು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಿಮಗೇನು ಅವಶ್ಯಕತೆ ಇದೆ, ಅದು ಯಾವ ಫೋನಲ್ಲಿ ಚೆನ್ನಾಗಿದೆ ಅದನ್ನು ತಗೊಂಡ್ರೆ ಒಳ್ಳೆಯದು ಆಯಿತಾ. ಕೆಲವು ಜನಕ್ಕೆ ಕ್ಯಾಮ್ರಾ ಚೆನ್ನಾಗಿರಬೇಕು, ಕೆಲವು ಜನಕ್ಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು. ಸೊ ಒಂದೊಂದಿರುತ್ತೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು. ಇದಿಷ್ಟು ಈ ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.